ಓಂ ಶಾಂತಿ. ವೀಕ್ಷಕರ, ಅಭಿಮಾನಿಗಳ, ಭಕ್ತರ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೊಳ್ಳದಾಗಲಿ. ವಿಭೂತಿ ಅಂದರೆ ಹಣೆಯಲ್ಲಿ ಅಡ್ಡಡ್ಡ ಪಟ್ಟೆ ಅಥವಾ ಒಂದೇ ಒಂಚೂರು ಹೆಣ್ಮಕ್ಳು ಇಟ್ಕೋತಾರೆ, ಗಂಡಸರು ಇಟ್ಕೋತಾರೆ. ವಿಭೂತಿ ದಶವಾಯುಗಳು ಅಥವಾ ಮಹಾಪ್ರಾಣಶಕ್ತಿ. ಆ ಜೀವ ಸತ್ತೋಯ್ತು, ಈ ಜೀವ ಸತ್ತೋಯ್ತು, ಅವ್ರು ಸತ್ತೋದ್ರು, ಇವ್ರು ಸತ್ತೋದ್ರು, ಪ್ರಾಣ ಹೋಯ್ತು. ಚಿಕ್ಕ ಪ್ರಾಣ ಹೋಯ್ತು, ದೊಡ್ಡ ಪ್ರಾಣ ಇದೆ. ಈ ಪ್ರಾಣ ಹೋಗುತ್ತೆ, ರೋಗಗಳು ಬರುತ್ತೆ. ಚಿಕ್ಕ ವಯಸ್ಸಿಗೆಲ್ಲ ಸತ್ತೋಗ್ತಾರೆ. ಚಿಕ್ಕ ವಯಸ್ಸಿಗೆ ಹಳೆಯ ಕಾಲದಲ್ಲಿ, ಸತ್ಯಯುಗದಲ್ಲಿ 106 ವರ್ಷ ಅಲ್ಲ, 500 ವರ್ಷ ಅಲ್ಲ, 1000 ವರ್ಷ ಅಲ್ಲ, 10,000 ವರ್ಷ ಅಲ್ಲ, 50,000 ವರ್ಷ ಅಲ್ಲ, 1,00,000 ಅಲ್ಲ, ಕೋಟ್ಯಾಂತರ ವರ್ಷ ಹಳೆಯ ಕಾಲದಲ್ಲಿ, ಸತ್ಯಯುಗ ಇದಿಲ್ಲ. ಅದನ್ನೆಲ್ಲರೂ ಸತ್ಯಯುಗ ಅಂತ ಕರೀತಾರೆ. ಆದರೆ ನಿಜವಾಗಲೂ ಪ್ರಾರಂಭದಲ್ಲಿ, ಸತ್ಯಯುಗ ಪ್ರಾರಂಭದಲ್ಲಿ ಕೋಟ್ಯಾಂತರ ವರ್ಷ ಬದುಕೋರು. ಕೋಟ್ಯಾಂತರ ವರ್ಷ ಎಲ್ಲರಲ್ಲೂ ಸತ್ಯ ಆಯಿತು, ನ್ಯಾಯ ಆಯಿತು, ಧರ್ಮ ಆಯಿತು, ನೀತಿ ಆಯಿತು. ಎಲ್ಲರೂ ಸಂಸ್ಕಾರವಂತರಾಗಿದ್ದರು. ಹಣೆಗೆ ವಿಭೂತಿ ಇಡ್ತಾಯಿದ್ರು, ಅರಿಶಿನ ಇಡ್ತಿದ್ರು, ಕುಂಕುಮ ಇಡ್ತಿದ್ರು, ಕೇಸರಿ ಇಡ್ತಿದ್ರು, ಗಂಧ ಇಡ್ತಿದ್ರು, ಇನ್ನೂ ಅನೇಕ ಗಿಡಮೂಲಿಕೆಗಳದ್ದು ಇಡ್ತಿದ್ರು. ರುದ್ರಾಕ್ಷಿ ಹಾಕ್ತಿದ್ರು, ಕರಿಂಗಲ ಮಾಲೆ, ಮುತ್ತಿನ ಮಾಲೆ, ಇನ್ನೂ ಸಾಕಷ್ಟು ಮಾಲೆಗಳಾಗ್ತಿದ್ರು. ಮನೆಯಲ್ಲಿ ಹೂತ್ಕಡ್ಡೆ ಹಚ್ಚಿ, ಕರ್ಪೂರ ಹಚ್ಚಿ, ಹೂವು ಕಾಯಿ ಹಾಕಿ ಪೂಜೆ ಮಾಡ್ತಿದ್ರು. ದೀರ್ಘಾಯುಷ್ಮಂತರಾಗಿದ್ದರು. ತ್ರೇತಾಯುಗದಲ್ಲೂ ಕೂಡ ಅನಂತರ ತ್ರೇತಾಯುಗದಲ್ಲಿ 90% ಒಳ್ಳೆಯವರಿದ್ದರು, 10% ಕೆಟ್ಟವ್ರು ಉಟ್ಕೊಂಡ್ರು. ಅಜ್ಞಾನಿಗಳು, ಹವ್ಯಾಕರು ಉಟ್ಕೊಂಡ್ರು. ಆಯುಸ್ ಕಡಿಮೆ ಆಯಿತು. ಕೋಟ್ಯಾಂತರ ವರ್ಷ ಬದುಕ್ತಾರೋ ಲಕ್ಷಗಳಿಗಿಳಿತು. ಅದೇ ತ್ರೇತಾಯುಗದಲ್ಲಿ ಬರ್ತಾ ಲಕ್ಷಗಳು ಕುಸಿತಾವಾಯಿತು, ಸಾವಿರಗಳಿಗೆ ಬಂತು. ಆಮೇಲೆ ದ್ವಾಪರಿಗೆ ಬಂತು. 50%, 50 ಒಳ್ಳೆಯವ್ರು 50, ಕೆಟ್ಟವ್ರು 50. ಆಯಸ್ಸು ಇನ್ನೂ ಕಡಿಮೆ ಆಯಿತು. ಲಕ್ಷಾಂತರ ವರ್ಷಗಳಿದ್ದು ಸಾವಿರಾರು ವರ್ಷಗಳಿಗಿಳಿತು. 1,000 ವರ್ಷ, 1,500 ವರ್ಷ ಈ ರೀತಿ ಜೀವಿಸ್ಲಿಕ್ಕೆ ಶುರುವಾದರು ದ್ವಾಪರಯುಗದಲ್ಲಿ. ಕಾರಣ 50 ಕೆಟ್ಟವರು, 50 ಒಳ್ಳೆಯವರು. ಆ ಯುಗನೂ ಹೋಯಿತು. ಹಳೆಯ ಕಾಲದಲ್ಲಿ ಪಕ್ಷಿಗಳು ಮಾತಾಡ್ತಾಯಿತ್ತು, ಪ್ರಾಣಿಗಳು ಮಾತಾಡ್ತಾಯಿತ್ತು, ಬೆಟ್ಟಗಳು ಮಾತಾಡ್ತಾಯಿತ್ತು, ಪರ್ವತಗಳು ಮಾತಾಡ್ತಾಯಿತ್ತು, ನದಿಗಳು ಮಾತಾಡ್ತಾಯಿತ್ತು. ಎಲ್ಲದಕ್ಕೂ ದೇವತೆಗಳು ಅಂತ ಇದ್ದರು. ಅವ್ರು ಕಾಣಿಸ್ಕೊಳ್ತಾಯಿದ್ರು. ದೇವಲೋಕದಿಂದ ನಾರದರು ಭೂಲೋಕಕ್ಕೆ ಬರ್ತಿದ್ರು. ರಾಜ ಮಹಾರಾಜರನ್ನ ಭೇಟಿ ಆಗ್ತಿದ್ರು ನಾರದ ಮಹರ್ಷಿಗಳು. ಹಾಗೆ ಇಲ್ಲಿರೋ ಋಷಿಮುನಿಗಳು ಬೇರೆ ಲೋಕಗಳಿಗೆ ಹೋಗ್ತಿದ್ರು. ಹಾಗೆ ದಶರಥ ಮಹಾರಾಜ ಅಂತ ಮಹಾನುಭಾವರು, ಆ ರಾಜ ಮಹಾರಾಜರೆಲ್ಲ ಸತ್ಯವಂತರು, ಸ್ವರ್ಗಕ್ಕೆ ಹೋಗ್ತಿದ್ರು. ಅಂದ್ರೆ ಅಲ್ಲಿರೋರು ಇಲ್ಲಿ ಬರ್ತಿದ್ರು, ಇಲ್ಲಿರೋರು ಅಲ್ಲಿ ಹೋಗ್ತಿದ್ರು. ಅಂಥ ಕಾಲ. ಆಗೇನು ಮಾಡ್ತಿದ್ರು? ಎಲ್ಲ ವಿಭೂತಿ ಇಡ್ತಿದ್ರು, ಕೇಸರಿ ಇಡ್ತಿದ್ರು, ಅರಿಶಿನ ಇಡ್ತಿದ್ರು, ಕುಂಕುಮ ಇಡ್ತಿದ್ರು. ಹೆಣ್ಮಕ್ಳ ಕೈ ತುಂಬ ಬಳೆ ಹಾಕ್ತಿದ್ರು, ಹಣೆ ತುಂಬ ಕುಂಕುಮ ಇಡ್ತಿದ್ರು, ಕೆನ್ನೆಗೆಲ್ಲ ಅರಿಶಿನ ಹಾಕ್ಕೊಳ್ತಿದ್ರು, ಮೈ ಕೈಗೆಲ್ಲ ಅರಿಶಿನ ಹಾಕ್ಕೊಳ್ತಿದ್ರು, ಗಂಧ ಹಾಕ್ಕೊಳ್ತಿದ್ರು. ಮನೆಯಲ್ಲಿ ಹೊತ್ಕಡ್ಡಿ, ಕರ್ಪೂರ, ಹೂವು ಕಾಯಿ ಹಾಕಿ ಪೂಜೆ ಮಾಡ್ತಿದ್ರು. ವ್ರತಗಳು ಆಚರಣೆ ಮಾಡ್ತಿದ್ರು. ಒಳ್ಳೆ ಹಬ್ಬಗಳು, ಮಾವಿನ ಸೊಪ್ಪು, ತೋರಣ, ಬೇವಿನ ಸೊಪ್ಪು ಎಲ್ಲ ಹಾಕಿ ಶೃಂಗಾರ ಮಾಡಿ ಮನೆಗಳ ಹತ್ರ ಮದುವೆಗಳು ಮಾಡ್ತಿದ್ರು, ಹಬ್ಬಗಳು ಮಾಡ್ತಿದ್ರು. ಮದುವೆಗಳಂತೂ 1 ತಿಂಗಳು ನಡೀತಿತ್ತು ಮದುವೆ. ಬರ್ತಾ ಕಡಿಮೆ ಆಯಿತು. ಎಲ್ಲ ಕಡಿಮೆ ಆಯಿತು. ಆಮೇಲೆ ಕಲಿಯುಗ ಬಂತು. ಕಲಿಯುಗದಲ್ಲಿ 90% ಕೆಟ್ಟವರು, ಕೇವಲ 10% ಒಳ್ಳೆಯವರು. ಉಲ್ಟಾ, ತ್ರೇತಾಯುಗದಲ್ಲಿ 90% ಒಳ್ಳೆಯವರು, 10% ಕೆಟ್ಟವರು.
ಕಲಿಯುಗದಲ್ಲಿ 90% ಕೆಟ್ಟವರು, 10% ಒಳ್ಳೆಯವರು. ಪ್ರಾರಂಭದಲ್ಲಿ, ಕಲಿಯುಗ ಪ್ರಾರಂಭದಲ್ಲಿ. ಆಮೇಲೆ ಬರ್ತಾ 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 ಕಲಿಯುಗನೂ ಮುಗಿತಾ ಹೋಯ್ತು. 1971, 74 ಮುಗ್ದೋಯ್ತು ಕಲಿಯುಗ. ನಾಶ ಆಗೋಯ್ತು ಕಲಿಯುಗ. ಬರೀ ಅಸತ್ಯವಂತರ 90% ಕೆಟ್ಟವ್ರು ಇದ್ದವರು 99% ಆಗೋದ್ರು ಕೆಟ್ಟವರು. ಈಗ ಕೇವಲ 100ಕ್ಕೆ ಒಬ್ಬರೇ ಒಳ್ಳೆಯವ್ರು ಸಿಗೋದು. ಆ ಕಲಿಯುಗನ ಹೊಂಟಾಯ್ತು. ಇವಾಗ ನಡೀತಾ ಇರೋದು ಕಂತ್ರಿಯುಗ. ಬರೀ ಕಂತ್ರಿಯುಗ. ವಿಪರೀತ ಬುದ್ಧಿ, ದುರಾಲೋಚನೆ ಬುದ್ಧಿ, ದುರ್ಮಾರ್ಗಿಗಳ ರಾಜ್ಯ, ದುರ್ಮಾರ್ಗಿಗಳ ಈ ರಾಜ್ಯವನ್ನು ಆಳ್ತಾರವರು, ರಾಜ್ಯಭಾರ ಮಾಡ್ತಾರವರು. ಅಕ್ಕಪಕ್ಕ ಇರೋರು ಎಲ್ಲ ಕಡೆ ದುರ್ಮಾರ್ಗಿಗಳೇ, ದುಷ್ಟರೇ, ಹವ್ಯಾಕಿಗಳು, ಅಜ್ಞಾನಿ. ಗೊತ್ತಾಯ್ತಲ್ಲ. ಆಯುಸ್ಸು ಎಲ್ಲಿಗೆ ಬಂತು ಆಯುಸ್ಸು? ಈಗ ಯಾರೋ ವಿಭೂತಿ ಇಡಲ್ಲ, ಯಾರೋ ಒಬ್ಬೊಬ್ರು ಇಡ್ತಾರೆ. ಒಂದು ವೇಳೆ ಅವ್ರು ಯಾರೋ ಒಬ್ಬರು ಕೋಟಿಗೆ ಒಬ್ಬರು ಒಳ್ಳೆಯವರು ಇರ್ತಾರೆ. 1 ಕೋಟಿಗೆ ಒಬ್ಬರು ಒಳ್ಳೆಯವರು. ಅವರು ಯಾರೋ ಒಬ್ಬೊಬ್ಬರು ವಿಭೂತಿ ಇಡ್ತಾರೆ. ಕೋಟಿಗೆ ಒಬ್ಬರೇ ಒಳ್ಳೆಯವರು. 1 ಕೋಟಿಗೆ 100 ಜನ ವಿಭೂತಿ ಇಡ್ಬೇಕು ಕೋಟಿಗೆ. ಇವಾಗಿನ ಪರಿಸ್ಥಿತಿ ನಮ್ಮ ಮನೆಗಳಲ್ಲಿರೋರೇ ನಮ್ಮ ಮಾತು ಕೇಳಲ್ಲ. ನಮ್ಮ ಮನೆಗಳಲ್ಲಿರೋರೇ ನಮ್ಮ ಮಾತು ಕೇಳಲ್ಲ. ಒಳ್ಳೇದು ಯಾರಿಗೂ ಬೇಕಿಲ್ಲ. ಇದು ಪರಿಸ್ಥಿತಿ. ವಿಭೂತಿ ನೋಡ್ರಿ. ವಿಭೂತಿ ಅಂದರೆ ಶುದ್ಧವಾದ ಒಂದು ಮಣ್ಣಿಂದ ತಯಾರು ಮಾಡ್ತಾರೆ. ಶುದ್ಧವಾದ ಒಂದು ಮಣ್ಣಿಂದ. ಇದು ಒಂದು ರೀತಿಯಲ್ಲಿ. ಹಾಗೆ ಬೆರಣಿ, ನೀವು ನೋಡಿದರೆ ಬೆರಣಿ ಹಸುಗಳ್ದು, ಒಳ್ಳೆಯ ಹಸುಗಳ್ದು. ಅದೇ ಬೆರಣಿಯನ್ನು ಸುಟ್ಟು ಬೂದಿ ಮಾಡಿ ಅದನ್ನು ವಿಭೂತಿ ಪುಡಿ ಮಾಡ್ತಾರೆ. ಅಲ್ಲಿನ ಪುಡಿ ಮಾಡ್ತಾರೆ. ಬೆರಣಿಯನ್ನು ಸುಟ್ಟು ಬೂದಿ ಮಾಡಿ ಅದರಲ್ಲಿ ಅಲ್ಲಿನ ಪುಡಿ ಮಾಡ್ತಾರೆ. ಹಲ್ಲುಜ್ಜುವ ಪುಡಿ. ಹಾಗೆ ಇನ್ನೂ ಸಾಕಷ್ಟು ಔಷಧಿಗಳಿಗೆ ಬಳಸ್ತಾರೆ. ಆಯುರ್ವೇದಿಕ್ ಔಷಧಿಗಳಿಗೆ. ಬೆರಣಿಯ ಸುಟ್ಟ ಬೂದಿ, ಹಸುವಿನ ಹಾಲು, ಹಸುವಿನ ತುಪ್ಪ, ಹಸುವಿನ ಬೆಣ್ಣೆ, ಮೊಸರು, ಜೊತೆಗೆ ಸಗಣಿ ಕೂಡ ಉಪಯೋಗ ಬರುತ್ತೆ. ಅದಕ್ಕೆ ಕಾಮಧೇನು ಅಂತ ಕರಿತೀವಿ ಹಸು. ಬರೀ ಆ ಬೂದಿಯಿಂದ ವಿಭೂತಿ ಆಗೋದಿಲ್ಲ. ಬರೀ ಬಿಳುಪಾದ ಮಣ್ಣಿನಿಂದ ವಿಭೂತಿ ಆಗಲ್ಲ. ಅದಕ್ಕೆ ತುಪ್ಪ ಮಿಕ್ಸ್ ಮಾಡ್ತಾರೆ, ಹಸುವಿನ ತುಪ್ಪ. ಸಾಕಷ್ಟು ಗಿಡಮೂಲಿಕೆಗಳ ಔಷಧಿ ಗುಣಗಳಿರ್ತಕ್ಕಂಥ ಗಿಡಮೂಲಿಕೆಗಳ ಬೇರುಗಳ ಪೌಡ್ರು, ಕಾಯಿ ಪೌಡ್ರು, ಎಲೆ, ಹೂವು, ಬೀಜದ ಪೌಡ್ರು ಕೂಡ ವಿಭೂತಿಗೆ ಮಿಕ್ಸ್ ಮಾಡ್ತಾರೆ. ಆ ರೀತಿ ತಯಾರು ಮಾಡಿದ ವಿಭೂತಿ ಒರಿಜಿನಲ್. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ವಿಭೂತಿ ಅಂದರೆ ಯಾವ್ದು ಗೊತ್ತಾ? ಒಳ್ಳೆಯ ಮಹಾತ್ಮರು, ಗುರುಗಳು ತೀರೋದ್ಮೇಲೆ, ಅವರ ಶವ ಸಂಸ್ಕಾರ ಆದಮೇಲೆ ಅವರ ಅಸ್ಥಿ ಮೂಳೆಗಳಿರುತ್ತೆ, ಮೂಳೆಗಳನ್ನು ಸುಡ್ತಾರಲ್ಲ, ಆ ಮೂಳೆಗಳಿಂದ ತಯಾರು ಮಾಡಿದ ವಿಭೂತಿ ಒರಿಜಿನಲ್ ನಂಬರ್ 1 ವಿಭೂತಿ ಅಂದರೆ ಅದು. ಅದಕ್ಕೆ ಸ್ಮಶಾನ ರುದ್ರ, ಶಿವ ಪರಮೇಶ್ವರ ಶಕ್ತಿ, ರುದ್ರ ಸ್ಮಶಾನ ರುದ್ರ. ಆತ ವಿಭೂತಿ ಬಳಕೊತಾನೆ, ಮೈಯೆಲ್ಲ ಬಳಕೊತಾನೆ. ಏನನ್ನ? ಶವಗಳನ್ನು ಸುಟ್ಟ ಮೇಲೆ ಅಲ್ಲಿರ್ತಕ್ಕಂಥ ಈ ಬೂದಿಯನ್ನು. ಯಾರು? ಶಿವ ಸ್ಮಶಾನ ರುದ್ರ ಮೃತ್ಯುಂಜಯ ಅಮೃತ ಕೊಡ್ತಕ್ಕಂಥ ಮೃತ್ಯುಂಜಯ ಅಂತ ಅಮೃತ್ವ ಕೊಡ್ತಕ್ಕಂಥ ಆ ರುದ್ರನೇ ಅದನ್ನು ಬಳ್ಕೊತಾನೆ. ಅಂದಮೇಲೆ ಅದರಲ್ಲಿ ಎಂಥ ಶಕ್ತಿ ಇರ್ಬೋದು ಈ ಬುತ್ತಿನಲ್ಲಿ. ಇದು ಕೂಡ ನಿಜವಾದ ಮೂಳೆ. ಆದರೆ ಇನ್ನು ಕೆಲವರು ಗೋಗಳು ತೀರೋದ್ರೆ, ಗೋಗಳು, ಹಸುಗಳು, ಅವುಗಳ ಮೂಳೆಯಿಂದ ಕೂಡ ತಯಾರು ಮಾಡ್ತಾರೆ ವಿಭೂತಿಯನ್ನು. ಗಂಜಲ, ಸಗಣಿ ಇತ್ಯಾದಿಗಳಿಂದ ತಯಾರು ಮಾಡ್ತಾರೆ ವಿಭೂತಿಯನ್ನು. ವಿಭೂತಿಯಿಂದ ಏನೆಲ್ಲ ಉಪಯೋಗ ನೋಡ್ರಿ. ವಿಭೂತಿನ ಮೈಗೆಲ್ಲ ಬಳ್ಕೊಬಿಟ್ರೆ ನಾಗ ಸಾಧುಗಳು ಮೈಗೆಲ್ಲ ಬಳ್ಕೊಬಿಡ್ತಾರೆ, ನೋಡಿರ್ಬೇಕು ನೀವು. ಅದರಿಂದ ಯಾವುದೇ ಬ್ಯಾಕ್ಟೀರಿಯಾ ನಮ್ಮ ಹತ್ರ ಬರಲ್ಲ, ಕೆಟ್ಟ ಬ್ಯಾಕ್ಟೀರಿಯಾ ನಮ್ಮ ಹತ್ರ ಬರಲ್ಲ, ರೋಗಗಳು ಬರೋದಿಲ್ಲ. ಸೊಳ್ಳೆಗಳ ಕಾಟ ತಪ್ಪುತ್ತೆ, ಚಳಿ ಆಗೋದಿಲ್ಲ ಮೈಯೆಲ್ಲ ಬೆಳ್ಕೊಬಿಟ್ರೆ ವಿಭೂತಿ ಹೆಚ್ಚಾಗಿ ಬೆಳ್ಕೊಬಿಟ್ರೆ. ಸೂರ್ಯನ ಶಾಖ, ಸೂರ್ಯನಿಂದ ಬರ್ತಕ್ಕಂಥ ವಿಕಿರಣಗಳು ನಮ್ಮ ಮೈಗೆ ಸೇರೋದಿಲ್ಲ. ವಿಕಿರಣಗಳು ಅಲ್ಲಿ ಬಂದು ಡಿಫ್ಲೆಕ್ಷನ್ ಆಗಿ ಹೊರಟೋಗ್ತವೆ. ಯಾಕಂದರೆ ಅದು ವೈಟ್ ಕಲರ್ ಇರುತ್ತೆ, ಹೊಳಿತಾ ಇರುತ್ತೆ ವಿಭೂತಿ. ಅದಕ್ಕೆ ಸೂರ್ಯನ ಕಿರಣಗಳಿಂದ ಕಿರಣಗಳು ಬರ್ತವೆ, ರೇಡಿಯೋ ಕಿರಣಗಳು, ಕಿರಣಗಳು.
ಅದೇನಾದರೂ ನಮ್ಮ ಶರೀರಕ್ಕೆ ಹೋದರೆ ಹೃದಯ, ಕರಳು ಇದೆಲ್ಲ ತೂತು ಬೀಳುತ್ತೆ, ಕ್ಯಾನ್ಸರ್ ಬರುತ್ತಲ್ಲ. ಇದಕ್ಕೆಲ್ಲ ಕಾರಣ ರೇಡಿಯೋ ಕಿರಣಗಳು. ಸೂರ್ಯ ಅಲ್ಲಿಂದ ಬರ್ತಕ್ಕಂಥ ರೇಡಿಯೋ ಕಿರಣಗಳು, ಕ್ಷಕಿರಣಗಳೇ ಕಾರಣ ಮನುಷ್ಯನಿಗೆ ಕ್ಯಾನ್ಸರ್ ಬರೋಕ್ಕೆ ಕಾರಣ. ಅದು ನಮ್ಮ ರಕ್ತದ ಮೇಲೆ, ಚರ್ಮದ ಮೇಲೆ, ಮಾಂಸದ ಮೇಲೆ ಪರಿಣಾಮ ಬೀರುತ್ತೆ, ಮೆದುಳ ಮೇಲೆ ಕೂಡ ಪರಿಣಾಮ ಬೀರ್ತವೆ ಕ್ಷಕಿರಣಗಳು. ಅವುಗಳನ್ನು ತಡಿಬೇಕಂದ್ರೆ ವಿಭೂತಿ ಹಚ್ಕೋಬೇಕು. ಇದು ವೈಜ್ಞಾನಿಕವಾಗಿ ಕೂಡ ಹೌದು, ಸೈನ್ಸ್. ವಿಭೂತಿ ಯಾವಾಗ ತಂಪನ್ನು ಕೊಡುತ್ತೆ, ತಂಪು. ಹಾಗೆ ಚಳಿ ಆದಾಗ ಉಷ್ಣಾಂಶವನ್ನು ಕೊಡುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಚಳಿ ಆದಾಗ ಬೆಚ್ಚಗೆ ಆಡುತ್ತೆ, ಬಿಸಿ ಆದಾಗ ತಂಪು ಮಾಡುತ್ತೆ. ಆ ಥರ ಗುಣ ಅದಕ್ಕೂ ಇದೆ. ಅರಿಶಿನ ಇದೆಯಲ್ಲ ಅದಕ್ಕೂ ಇದೆ, ಇವೆರಡಕ್ಕೂ. ಅದಕ್ಕೆ ಅದು ನಡಿದೆ. ವಿಭೂತಿಯನ್ನಿಟ್ರೆ ಪಾರಮಾರ್ಥಿಕ ವ್ಯಕ್ತಿ ಅಂತ ಕರೀತಾರೆ ಎಲ್ಲರೂ. ಅವ್ರು ನೋಡಿದ್ರೆ ಗೌರವ ಕೊಡ್ತಾರೆ. ವಿಭೂತಿ ಇಟ್ಟವ್ರಿಗೆ, ಯಾರು ವಿಭೂತಿ ಇಡ್ತಾರೆ ಅವ್ರು ಗೌರವ ಕೊಡ್ತಾರೆ. ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಇರುತ್ತೆ, ಒಬ್ಬ ಒಳ್ಳೆಯ ಗುರು ಅಂತಾರೆ. ಅದಕ್ಕೆ ಶಿವನ ಪ್ರಿಯವಾದ ತಿಲಕ ಅಡ್ಡಪಟ್ಟೆ, ಶಿವಲಿಂಗದ ಮೇಲೆ ಅಡ್ಡಪಟ್ಟರೆ ಇಟ್ಟರೆ ಶಿವ ಅಂತ ಕರೀತಾರೆ. ಮಧ್ಯದಲ್ಲಿ ಒಂದು ಬಿಂದು ಇಡ್ತಾರೆ, ನಮ್ಮ ಏಕಾಗ್ರತೆ ನಮಸ್ಕಾರ ಮಾಡಲಿಕ್ಕೆ. ರುದ್ರ ಅಮೃತವನ್ನು ಪ್ರಸಾದಿಸ್ತಾನೆ. ಯಾವ ರೀತಿ? ಸ್ಮಶಾನ ರುದ್ರ ಅಮೃತವನ್ನು ಪ್ರಸಾದಿಸ್ತಾನೆ ವಿಭೂತಿಯಿಂದ. ವಿಭೂತಿನಲ್ಲೇ ಆ ರುದ್ರ ಶಕ್ತಿ ಇರುತ್ತೆ, ಆ ರುದ್ರ ಇರ್ತಾನೆ, ಆ ಮಹಾಶಕ್ತಿ ಇರುತ್ತೆ. ವಿಭೂತಿ ಅನಾದಿ ಕಾಲದಿಂದ ದೊಡ್ಡ ದೊಡ್ಡ ಮಹಾನುಭಾವಗಳು, ಮಹಾಮಾತೆಯರು ಹಚ್ಕೊಳ್ತಾ ಬಂದಿದ್ದಾರೆ. ಮೈಯೆಲ್ಲ ಹಚ್ಕೋಬೋದು, ಏನು ತೊಂದರೆ ಇಲ್ಲ. ಪ್ರತಿನಿತ್ಯ 24 hour ವಿಭೂತಿ ಇಡಬೇಕು ಮೈ ಮೇಲೆ. ಯಾವುದೇ ದುಷ್ಟಶಕ್ತಿಗಳು, ಭೂತ ಪ್ರೇತ ಪಿಶಾಚಿಗಳು, ಬ್ರಹ್ಮರಾಕ್ಷಸ ಇತ್ಯಾದಿ ದುಷ್ಟಶಕ್ತಿಗಳು ನಮ್ಮ ಹತ್ರ ಬರೋಲ್ಲ. ಯಾರು ವಿಭೂತಿ ಹಚ್ಕೊಳ್ತಾರೆ ಅವ್ರ ಹತ್ರ ಬರೋದಿಲ್ಲ. ಯಾಕಂದರೆ ಎಲ್ಲ ಭೂತ ಪ್ರೇತ ಪಿಶಾಚಿಗಳು, ರೋಗಗಳು ರುದ್ರನ ಅಧೀನದಲ್ಲಿರ್ತವೆ. ಅರ್ಥಾತ್ ವಿಭೂತಿಯ ಅಧೀನದಲ್ಲಿರ್ತವೆ ರೋಗಗಳಲ್ಲಿ. ಕಂಟ್ರೋಲ್ ಮಾಡುತ್ತೆ ವಿಭೂತಿ. ಅದಕ್ಕೆ ಹಚ್ಕೋಬೇಕು. ಗೊತ್ತಾಯ್ತಲ್ಲ? ಮಹದೇವ ಪ್ರಸಾದ್ ವಿಭೂತಿ ಬಗ್ಗೆ ಒಂದು ವಿಷಯ ತಿಳಿಸ್ಕೊಡಿ ಗುರುಗಳೇ, ವಿಭೂತಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರು. ಒಂದು ಮಾಹಿತಿ ತಿಳಿಸ್ಕೊಡಿ ಅಂತ. ಮಹದೇವ ಪ್ರಸಾದ್ ಚಾಮರಾಜನಗರ ನನಗೆ ಕಾಲ್ ಮಾಡಿ ಫೋನಲ್ಲಿ ಮಾತಾಡೋದು. ಅವ್ರಿಗಾಗಿ ವಿಭೂತಿ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಸಮರ್ಪಣೆ ಆಗಿದೆ. ಈ ಮಾಹಿತಿಯನ್ನು ನಾನು ಮಹದೇವ ಪ್ರಸಾದ್ ಅವರು ಹೇಳಿದರು. ಅದಕ್ಕಾಗಿ ನಾನು ಮತ್ತೆ ಮಾಡಿದ್ದೀನಿ. ಆಲ್ರೆಡಿ ಒಂದು ಸಾರಿ ಮಾಡಿದ್ದೀನಿ. ವಿಭೂತಿಯನ್ನೇ ಎಂತೆಂಥ ಗುರುಗಳು ಹಚ್ಕೊಳ್ತಾರೆ, ಮಹಾಮಾತೆಯರು ಹಚ್ಕೊಳ್ತಾರೆ, ದೇವತೆಗಳು ಕೂಡ ಹಚ್ಕೊಳ್ತಾರೆ. ಆದರೆ ನಮ್ಮ ಮನೆಗಳಲ್ಲಿ ಚಿಕ್ಕವರಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇದು ಅಭ್ಯಾಸ ಮಾಡಿಸ್ಬೇಕು. ಪ್ರತಿ ಮನೆಯಲ್ಲಿ ಉಂಡೆ ಬರುತ್ತೆ, ಲೋಕಲೆಲ್ಲ ತೊಗೋಬೇಡಿ. ಬರೀ ಮಣ್ಣು ಬರುತ್ತೆ, ಮಣ್ಣು ಅದು ತೊಗೋಬೇಡಿ, ಒರಿಜಿನಲ್ ತೊಗೊಳ್ಳಿ. ಅದರಲ್ಲಿ ಗಂಧ ಯೂಸ್ ಮಾಡಿರ್ತಾರೆ, ಮೈಸೂರಿನ ಗಂಧ, ಮೈಸೂರು ಸ್ಯಾಂಡಲ್ ಗಂಧ ಇರುತ್ತೆ. ಕೆಲವು ಇನ್ನೂ ಸುಗಂಧ ದ್ರವ್ಯಗಳು, ಲಾವಂಚ ಬೇರಿನ ಪುಡಿ ಇತ್ಯಾದಿ ನಾನಾ ರೀತಿಯ ಆಯುರ್ವೇದಿಕ್ ಗಿಡಮೂಲಿಕೆಗಳ, ಸುಗಂಧ ವಾಸನೆ ನೀಡ್ತಕ್ಕಂಥ ಗಿಡಮೂಲಿಕೆಗಳ ಒಂದು ಇದನ್ನು ಹಾಕಿ ವಿಭೂತಿ ಮಾಡಿರ್ತಾರೆ. ಅದು ಒರಿಜಿನಲ್ ಇರುತ್ತೆ, ಅದನ್ನು ತಗೊಳ್ಳಿ. ಅದು ಗಟ್ಟಿಯಾಗಿ ಸ್ಕ್ವಯರ್ ಟೈಪ್ ಇದ್ದರೂ ಪರವಾಗಿಲ್ಲ, ಇಲ್ಲ ಪುಡಿ ಬರುತ್ತೆ ಅದಾದರೂ ತೊಗೊಳ್ಳಿ. ನೀವು ಯಾವ ರೀತಿ ನಿಮ್ಗೆ ಅನುಕೂಲ ಇದೆ ಅದು ತೊಗೊಳ್ಳಿ. ಡೈಲಿ ಹಚ್ಕೊಳ್ಳಿ, ಮೈಯೆಲ್ಲ ಹಚ್ಕೊಳ್ಳಿ. ಚರ್ಮ ರೋಗ ನಿವಾರಣೆ ಆಗುತ್ತೆ, ಅಲರ್ಜಿ ನಿವಾರಣೆ ಆಗುತ್ತೆ, ಬ್ಯಾಕ್ಟೀರಿಯಾ ನಿಮ್ಮ ಹತ್ರ ಸುಳಿಯಲ್ಲ. ವಿಭೂತಿ ಹಚ್ಕೊಂಡ್ರೆ ಅಣ್ಣಾಗ ಎಲ್ಲರೂ ಗೌರವ ಕೊಡ್ತಾರೆ. ಎಲ್ಲ ಕಡೆ ನಿಮಗೆ ಶ್ರೇಯಸ್ಸು ಲಭಿಸುತ್ತೆ, ಯಶಸ್ಸು, ಕೀರ್ತಿ, ಗೌರವ ಲಭಿಸುತ್ತೆ, ಆರೋಗ್ಯ ಲಭಿಸುತ್ತೆ, ಮನಃಶಾಂತಿ ಇರುತ್ತೆ, ಭಗವಂತನ ಅನುಗ್ರಹ, ಗುರುಗಳ ಆಶೀರ್ವಾದ ಇರುತ್ತೆ. ಈ ಪ್ರಕೃತಿ ನಮಗೆ ಸಹಾಯ ಮಾಡುತ್ತೆ, ಆಶೀರ್ವದಿಸುತ್ತೆ. ಗೊತ್ತಾಯ್ತಲ್ಲ? ಇದೊಂದು ಮಾಹಿತಿ. ಇಷ್ಟು ಹೇಳ್ತಾ ನಾನು ವಿಭೂತಿ ಬಗ್ಗೆ ಇವತ್ತು ಮಾಹಿತಿ ಕೊಟ್ಟಿದ್ದೀನಿ, ಅನಾದಿ ಕಾಲದಿಂದ ಯಾವ ರೀತಿ ಅಂತ. ಗೊತ್ತಾಯ್ತಲ್ಲ? ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಇಲ್ಲದವ್ರಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಇಟ್ಕೊಳ್ಳಿ. ಭೂತ ಪ್ರೇತ ಪಿಶಾಚಿ, ಬ್ರಹ್ಮರಾಕ್ಷಸ ಕಾಟ, ದುಷ್ಟರ ಕಾಟ, ಶತ್ರುಗಳ ಕಾಷ್ಟ, ದಾರಿದ್ರ್ಯಗಳ ಬಾಧೆ ಇವೆಲ್ಲದರಿಂದ ಮುಕ್ತ ಆಗಬೇಕಾದ್ರೆ ವಿಭೂತಿ ನಮಗೆ ಸಹಾಯ ಮಾಡಲೇಬೇಕಲ್ವ? ಅದಕ್ಕೆ ನಾವು ಹಚ್ಕೋಬೇಕು. ಓಕೆನಾ? ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ.
ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.